ಇವತ್ತಿನಿಂದ GST ಹೊಸ ದರ ಜಾರಿಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ದ್ವಿಚಕ್ರ ವಾಹನಗಳನ್ನು ಖರೀದಿಸುವವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. 28% ಇದ್ದಂಥ GST ಈಗ 18% ಆಗಿದೆ. ಸದ್ಯ ಈ ಹಿನ್ನೆಲೆಯಲ್ಲಿ ಮೇಕ್ರಿ ಸರ್ಕಲ್ನ ಬಳಿಯಲ್ಲಿರುವಂಥ ಒಂದು ಹೋಂಡಾ ಶೋರೂಮ್ನ ಒಳಭಾಗದಲ್ಲಿದ್ದೀನಿ. ದ್ವಿಚಕ್ರ ವಾಹನವನ್ನು ಖರೀದಿಸೋದಕ್ಕೆ ಸಾಕಷ್ಟು ಜನ ಬಂದಿರುವಂಥದ್ದು. ಮಾಮೂಲಿಗಿಂತಲೂ ಕೂಡ ಹೆಚ್ಚು ಜನ ಇವತ್ತು ಬಂದು ವಾಹನಗಳನ್ನು ಖರೀದಿಸುವಂಥ ನಿಟ್ಟಿನಲ್ಲಿ ಜೊತೆಗೆ ಬುಕ್ಕಿಂಗ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸುಮಾರು 1 ಲಕ್ಷದ ಬೈಕನ್ನು ಖರೀದಿಸಿದರೆ ಸುಮಾರು 10,000ವರೆಗೂ ಕೂಡ 350cc ಒಳಭಾಗದಲ್ಲಿರುವಂಥ ಬೈಕನ್ನು ಖರೀದಿಸಿದಾಗ ಸುಮಾರು 10,000ವರೆಗೂ ಕೂಡ ಕಡಿಮೆ ರೇಟ್ ಆಗುತ್ತೆ. ನಿನ್ನೆವರೆಗೂ ಒಂದು ರೇಟ್ ಇತ್ತು, ಇವತ್ತು ಮತ್ತೊಂದು ಥರದಲ್ಲಿ ರೇಟ್ ಇದೆ. ಹಾಗಾಗಿ ಸಾಕಷ್ಟು ಜನ ಇವತ್ತು ತಮ್ಮ ಬೈಕ್ಗಳನ್ನು, ದ್ವಿಚಕ್ರ ವಾಹನಗಳನ್ನು, ಕನಸಿನ ಬೈಕ್ಗಳನ್ನು ಬುಕ್ಕಿಂಗ್ ಮಾಡೋದಕ್ಕೆ ಅಂತ ಹೇಳಿ ಬಂದಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಸದ್ಯ ನಾನು ಶೋರೂಮ್ನ ಒಬ್ಬರು ಎಕ್ಸಿಕ್ಯೂಟಿವ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಹೇಗಿದೆ ಇವತ್ತು ರೆಸ್ಪಾನ್ಸ್? ನಿನ್ನೆ ಮತ್ತು ಇವತ್ತಿಗೆ ಕಂಪೇರ್ ಮಾಡಿದ್ರೆ ಜನ ಹೆಚ್ಚಿದ್ದಾರೆ ಹೇಗೆ? ಸರ್, ಇವತ್ತು ಹೆವಿ ರಶ್ ಇದೆ ಸರ್. ಮತ್ತು ನೋಡ್ಬೋದು ನೀವೇ ಇಲ್ಲೇ ಸರ್, ಪ್ರೈಸ್ ರೆಡ್ಯೂಸ್ ಆಗಿರೋದ್ರಿಂದ ಸೊ ಎಲ್ಲರಿಗೂ ಕಮಿಟ್ಮೆಂಟ್ ಇರುತ್ತೆ. ಸೊ ಇವಾಗ ಗಾಡಿ ತೊಗೊಳಕ್ಕೆ ಬಂದಿದ್ದಾರೆ. ಸೊ ಲಾಸ್ಟ್ ಮಂತ್ಗಿಂತ ಕಂಪ್ಯಾರಿಸಮ್ ಈ ಮಂತು ಕ್ರೌಡ್ ಜಾಸ್ತಿ ಇದೆ ಬಿಕಾಸ್ ಆಫ್ ಪ್ರೈಸ್ ರೆಡ್ಯೂಸ್ ಆಗಿರೋದ್ರಿಂದ. ಸೊ ಸ್ಕೂಟರ್ಸಲ್ಲೂ ಸರಿ, ಬೈಕ್ಸಲ್ಲೂ ಸರಿ ಪ್ರೈಸ್ ಸ್ಲ್ಯಾಶ್ ಆಗಿದೆ ಬಿಕಾಸ್ ಆಫ್ GSTಯಿಂದ 28ಇಂದ 18 ಬಿದ್ದಿದೆ ಪ್ರೈಸು. ಸೊ 1 ಲ್ಯಾಕ್ ಒಳಗಡೆ ಇರೋ ಗಾಡಿನೂ ಇದೆ, 1 ಲ್ಯಾಕ್ ಮೇಲೆ ಇರೋ ಗಾಡಿನೂ ಇದೆ. ಸೊ ವ್ಯಾಲ್ಯೂ ಫಾರ್ ಮನಿ ತೊಗೋಬೋದು. ಫಿನಾನ್ಸಲ್ಲೂ ಆಪ್ಷನ್ಸ್ ಇದೆ, ಕ್ಯಾಶಲ್ಲೂ ಹೋಗ್ಬೋದು. ಎಲ್ಲ ಕಂಪ್ಲೀಟಾಗಿ ಮಾಡಿಕೊಡ್ತಾ ಇದ್ದೀವಿ, ನೋಡ್ಬೋದು ನೀವೇ ಇಲ್ಲೇ. ಟೋಟಲ್ ಆಗಿ ಇವತ್ತು ಮಾಮೂಲಿಗಿಂತಲೂ ಹೆಚ್ಚು ಜನ ಇದ್ದಾರೆ, ಬಂದಿದ್ದಾರೆ. ಆಗಿದೆ ಸರ್, ಹೆವಿ ಟ್ರಾಫಿಕ್ ಇದೆ, ಕಸ್ಟಮರ್ಸ್ ಹೆವಿ ಟ್ರಾಫಿಕ್ ಇದೆ. ಸರ್ ನಮ್ಮ ಶೋರೂಮ್ ಅಂತೆಲ್ಲ ಎಲ್ಲ ಶೋರೂಮಲ್ಲೇ ಇರುತ್ತೆ ಇದೇ ಥರನೇ. ಎಸ್ ಸರ್, ಆ್ಯಕ್ಚುಲಿ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ. ಅವ್ರು ಏನು ಅನೌನ್ಸ್ ಮಾಡಿದ್ರು ನಿರ್ಮಲಾ ಸೀತಾರಾಮನ್ ಅವರು, 28% ಇತ್ತು. ಸಮ್ವೇರ್ ಕಸ್ಟಮರ್ಸ್ ವರ್ ಲ್ಯಾಕಿಂಗ್. ಏನಂದರೆ ಅವ್ರಿಗೆ 28% ಅಲ್ಲ, ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ. ಸಡನ್ನಾಗಿ ಈ ಮೂವ್ ಬಂತಲ್ಲ 18%, ಪೀಪಲ್ ಸ್ಟಾರ್ಟೆಡ್ ಕ್ರೇಜ್, ಗೆಟಿಂಗ್ ದಟ್ ಕ್ರೇಜ್. 18% ಆಗಿದೆ. 10% ಮೀನ್ಸ್ ಲಾಟ್. 8,000, 9,000 ಇನ್ ಮೋಟರ್ ಬೈಕ್ಸ್ ಅಪ್ ಟು 15-16K ಅದು ಅವ್ರಿಗೆ ಕಮ್ಮಿ ಆಗಿದೆ ಅಲ್ಲ. ಇಟ್ ಮೇಕ್ಸ್ ಸೆನ್ಸ್ ಅಲ್ವಾ? ಯಾಕೆಂದರೆ 15-16 ಸೇವ್ ಮಾಡಿದ್ರೆ ಒಂದು ತಿಂಗಳು ಸ್ಯಾಲ್ರಿ ಸೇವ್ ಮಾಡ್ದಂಗೆ. ಇಟ್ಸ್ ಎ ಸ್ಮಾಲ್ ಫ್ಯಾಮಿಲಿಗೆ ದೇ ಮೇಡ್ ಗುಡ್ ಫಾರ್ ದಿಸ್ ಮಿಡಲ್ ಕ್ಲಾಸ್ ಪೀಪಲ್. ಸೀಯಿಂಗ್ ದಟ್ ಬಿಲೋ 350cc ಎಲ್ಲ ಗಾಡಿಗೂ ಮಾಡಿದ್ದಾರೆ. ಅದು ಬಹಳ ಇದು ಮಾಡಿದ್ದಾರೆ ಅವರು. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ. ವಿ ಕ್ಯಾನ್ ಸಿ ಅವರ್ ಕಸ್ಟಮರ್ಸ್. ಜಸ್ಟ್ ವಿ ಆರ್ ಕಾಲಿಂಗ್ ಆಲ್ ದ ಕಸ್ಟಮರ್ಸ್, ಬರೋಕ್ಕೆ ಹೇಳಿದ್ದೀವಿ. ಕಸ್ಟಮರ್ ಬರ್ತಾಯಿದ್ದಾರೆ, ದೇ ಆರ್ ಗಿವಿಂಗ್ ಗುಡ್ ರೆಸ್ಪಾನ್ಸ್. ಬುಕ್ಕಿಂಗ್ಸ್ ಆಗ್ತಾಯಿದೆ. ಸೊ ಓವರಾಲ್ ಇಟ್ಸ್ ಎ ಗುಡ್ ಜೆಸ್ಚರ್ ಸರ್. ವಿ ಆರ್ ಗೆಟಿಂಗ್ ಗುಡ್ ಬಿಸ್ನೆಸ್ ಸಿನ್ಸ್ ವಿ ಡಿಂಟ್ ಹ್ಯಾವ್ ಫ್ರಮ್ 20 days ಏನು ಬಿಸ್ನೆಸ್ ಇಲ್ಲ. ದಿಸ್ 10 days ವಿ ಹ್ಯಾವ್ ಟು ಕವರ್ ಅಪ್ ಅವರ್ ಬಿಸ್ನೆಸ್. ವೆರಿ ಗುಡ್. ಬೈಕನ್ನು ಖರೀದಿಸೋದಕ್ಕೆ ಬಂದಿರುವಂಥ ಒಬ್ಬರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಇವತ್ತು ಹೇಗೆ 18%ಗೆ ಇಳಿದಿದೆ GST ಅನ್ನೋ ಕಾರಣಕ್ಕೆ ಬಂದಿದ್ದೀರಾ ಪರ್ಚೇಸ್ಗೆ, ಅಥವಾ ಮುಂಚೆ ಏನಾದರೂ ಬಂದು ಕೇಳ್ಕೊಂಡು ಹೋಗಿದ್ರಾ ರೇಟು? ಇವತ್ತು ಎಷ್ಟು ಡಿಸ್ಕೌಂಟ್ ಸಿಕ್ಕಿದೆ ನಿಮಗೆ? ಮೇಡಮ್, ಇವತ್ತೇ ಬಂದಿದ್ದು. ಇವಾಗ 15,000 ರೂಪಾಯಿ ಕಮ್ಮಿ ಆಗಿದೆ. ಪರವಾಗಿಲ್ಲ, ಏನು ಚೆನ್ನಾಗಿದೆ. ಈಗ ನಾವು ಮೊದಲಾದರೆ 20,000 ರೂಪಾಯಿ ಆಗ್ತಾಯಿತ್ತು. 1,20,000 ಇವಾಗಾದರೆ ಕಮ್ಮಿ ಇದೆ. 15,000 ರೂಪಾಯಿ ಹೆಲ್ಪ್ ಆಯಿತು ನಮ್ಗೆ, ಒಳ್ಳೆಯದಾಗಿತ್ತು. ಅಂದರೆ ಮುಂಚೆ ನೀವು ಬೈಕಿಗೆ ರೇಟ್ ಎಷ್ಟಿದೆ ಅಂತ ಕೇಳ್ಕೊಂಡು ಹೋಗಿದ್ರಿ? ಮುಂಚೆ ಜಾಸ್ತಿ ಇತ್ತು. 1,30,000 ಹಂಗೆ ಇತ್ತಲ್ಲ. GST ಕಮ್ಮಿ ಆಗಿದೆಯಲ್ಲ, ಪರವಾಗಿಲ್ಲ. ನಿಮಗೆ ಯಾರಾದರೂ ಹೇಳಿದ್ರಾ ಈ ಥರ ಎಷ್ಟನೇ ತಾರೀಕು ನಂತರ ತಗೊಳ್ಳಿ, 22ನೇ ತಾರೀಕು ನಂತರ ತೊಗೊಂಡ್ರೆ ಕಡಿಮೆ ಆಗುತ್ತೆ ಅಂತ? ಇಲ್ಲ, ಹಂಗೇನಿಲ್ಲ, ಮುಂಚೆ ಗೊತ್ತಾಗಿತ್ತಲ್ಲ. ಅದರಿಂದ ನಾವು ಇವತ್ತು ಬಂದಿದ್ದು. ಇದು ಕಸ್ಟಮರ್ಸ್ಗಳು ಕೂಡ ಹೇಳ್ತಾ ಇರುವಂಥದ್ದು. ಈ ರೀತಿ ಸಾಕಷ್ಟು ಜನ ಇವತ್ತು ಬೈಕ್ಗಳ ಖರೀದಿಗೆ ಮುಗಿಬಿದ್ದಿರುವಂಥದ್ದು. ಸಾಕಷ್ಟು ಜನ ತಮ್ಮ ಕನಸಿನ ವಾಹನವನ್ನು ಖರೀದಿಸೋದಕ್ಕೆ ಇವತ್ತು ರೈಟ್ ಟೈಮ್ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಬಂದಿದ್ದಾರೆ. ಸಾಕಷ್ಟು ಬೈಕ್ಗಳನ್ನು ಬುಕ್ಕಿಂಗ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಸ್ವಸ್ತಿಕ ನೇಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.